ಬಿಗ್ ಬಾಸ್ನ ನೋಡೋದಕ್ಕೆಲ್ಲ ಆಸೆ ಪಡ್ತಾರೆ ಅಂದರೆ ಕೆಲವರು ಗೊತ್ತಿರೋ ಮುಖಗಳು ಒಳಗಡೆ ಇರಬೇಕು. ಯಾರಾದರೂ ಸೀರಿಯಲ್ ಅವರಾಗಲಿ ಇಲ್ಲ ಫಿಲಮ್ಗಳವರು ಯಾರಾದರೂ ಆಗಲಿ, ಜನಗಳಿಗೆ ಏನಂದರೆ ಇವರು ಯಾವ ರೀತಿ ಇರ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ. ಇವ್ರುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜನಗಳು ಇಷ್ಟಪಡ್ತಾರೆ. ಬಿಗ್ ಬಾಸ್ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ, ಆದರೆ ಯಾವ ರೀತಿ ಇರೋರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಳ್ತಾ ಇದ್ರು ಅಂದರೆ, ಯಾರು ನ್ಯೂಸಲ್ಲಿ ಇರ್ತಾರೆ ಅಂದರೆ, ಯಾರು ಸದ್ಯಕ್ಕೆ ಟ್ರೆಂಡಲ್ಲಿ ಇರ್ತಾರೋ, ಏನಾದರೂ ಕಾಂಟ್ರವರ್ಸಿ ಆಗಿರಲಿ, ಈ ರೀತಿ ಇರೋರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಳ್ತಾ ಇದ್ರು. ಆ ರೀತಿ ಇರೋರು ಬಂದರೆ TRP ಚೆನ್ನಾಗಿ ಬರುತ್ತೆ ಅಂತ. ಹಂಗಂತ ಇವರೇ ಬಿಗ್ ಬಾಸ್ನ ಗೆದ್ದವ್ರೆ ಅಂತ ಹೇಳೋಕ್ಕಾಗಲ್ಲ. ಇವರು ಒಳಗಡೆ ಯಾವ ರೀತಿ ಇರ್ತಾರೆ, ಜನಗಳಿಗೆ ಇವ್ರು ಇಷ್ಟ ಆಗ್ತಾರ, ಹೊರಗಡೆ ಹೆಸರು ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೆಸರು ಕೆಡಿಸ್ಕೊಂಡಿರೋರನ್ನ ತುಂಬ ಜನ ನೋಡಿದ್ದೀರಿ. ಇಷ್ಟು ಮಾತ್ರ ಅಲ್ಲ, ಹೊರಗಡೆ ಒಳ್ಳೆ ಹೆಸರು ಇಲ್ದಿರ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೆಸರು ಮಾಡಿರೋರ್ನು ನೋಡಿದ್ದೀವಿ. ಮತ್ತು ಹೊರಗಡೆನೂ ಹೆಸರು ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ಹೆಚ್ಚು ಹೆಸರು ಮಾಡಿರೋದನ್ನು ನೋಡಿದ್ದೀವಿ. ಇದಕ್ಕೆ ಉದಾಹರಣೆ ಗಿಲ್ಲಿ ನಟ. ಇನ್ನೂ ತುಂಬ ಜನ ಉದಾಹರಣೆ ಸಿಗ್ತಾರೆ. ಹಿಂದಿನ ಸೀಸನ್ಗಳು ಅಷ್ಟು ನೆನಪಿಗೆ ಬರಲ್ಲ. ಬಿಗ್ ಬಾಸ್ 12ಅಲ್ಲಿ ನಮಗೆ ಒಳ್ಳೆಯ ಉದಾಹರಣೆಗಳು ಸಿಗ್ತಾರೆ. ಗಿಲ್ಲಿ ನಟ ಹೊರಗಡೆನೂ ತುಂಬ ಜನ ನಗಿಸಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಯಾವ ರೀತಿ ಮನೋರಂಜನೆ ಕೊಡ್ತಿದ್ದ, ಎಲ್ಲ ಕಡೆನೂ ಗಿಲ್ಲಿ ನಟನೇ ಸದ್ದು ಮಾಡ್ತಿದ್ದ. ಗಿಲ್ಲಿ ಹೆಸರು ಹೊರಗಡೆ ತುಂಬ ಓಡ್ತಿತ್ತು. ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿನ ಕರ್ಕೊಂಡಿದ್ದು. ಬಿಗ್ ಬಾಸ್ ಆದಮೇಲೆ ಇನ್ನೂ ಒಳ್ಳೆ ಹೆಸರು ಮಾಡ್ದ. ಇದು ನಾನು ಹೇಳೋದನ್ನು ಬೇಕಾಗಿಲ್ಲ, ನಿಮ್ಗಳಿಗೆಲ್ಲ ಗೊತ್ತಿರತ್ತೆ. ರಕ್ಷಿತಾ ಆಚೆ ಇದ್ದಾಗ ತುಂಬ ಜನ ತುಂಬ ಥರ ಟ್ರೋಲ್ ಮಾಡ್ತಿದ್ರು. ಅವಳನ್ನ ಹೊರಗಡೆ ಇದ್ದಾಗ ನೋಡ್ತಾ ಇದ್ದಿದ್ದ ರೀತಿನೇ ಬೇರೆ ಥರ ಇತ್ತು. ಅವಳು ಮಾಡ್ತಾ ಇದ್ದಿದ್ದ ವೀಡಿಯೋಸ್ಗೆ ಯಾವ್ಯಾವ ಥರ ಕಮೆಂಟ್ ಬರ್ತಾ ಇತ್ತು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಕಮೆಂಟ್ಸ್ ಹಾಕಿದವರೆಲ್ಲ ಅವಳನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ರಕ್ಷಿತಾ ಏನು ಸಿನಿಮಾಗಳಲ್ಲಿ ಸೀರಿಯಲಲ್ಲಿ ನಟನೆ ಮಾಡಿರಲಿಲ್ಲ. ಅವಳು ಕಾಮನ್ ಪೀಪಲ್ ಅಂತಲೇ ತಗೊಂಡ್ರು. ಸೆಲೆಬ್ರಿಟೀಸ್ಗಿಂತ ಅವಳೇ ಜಾಸ್ತಿ ಇಷ್ಟ ಆದ್ಲು. ಬಿಗ್ ಬಾಸ್ ಅನ್ನೋದು ಅವ್ರವರು ವ್ಯಕ್ತಿತ್ವದ ಮೇಲೆ ಇರುತ್ತೆ. ಬಿಗ್ ಬಾಸ್ಗೆ ಬಂದು ಹೆಸ್ರೂ ಮಾಡ್ಬೋದು, ಇಲ್ಲ ಹೆಸ್ರೂ ಕೆಡಿಸ್ಕೊಬೋದು. ಅದು ಅವ್ರು ನಡ್ಕೊಳ್ಳೋ ರೀತಿ ಮೇಲೆ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಈಗ ಬಿಗ್ ಬಾಸ್ 13ನಲ್ಲೂ ಒಂದಷ್ಟು ಗೊತ್ತಿಲ್ಲದೆ ಇರೋ ಮುಖಗಳು ಇದೆ, ಕೆಲವರು ಗೊತ್ತಿರೋರು ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರು. ಇದರಲ್ಲಿ ತುಂಬ ಆಯ್ಕೆಗಳು ಇತ್ತು. 60 ಜನ ಬಂದಿದ್ರು. 60 ಜನದಲ್ಲಿ ಒಳ್ಳೆ ಸ್ಪರ್ಧಿನ ಆಯ್ಕೆ ಮಾಡು ಅಂತ ಅಲ್ಲಿ 4 ಜನ ಕೂರಿಸಿದ್ದಾರೆ. ಆದರೆ ಇವ್ರು ಮಾಡ್ತಾ ಇರೋ ರೀತಿ ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಯಾವ ರೀತಿ ಪ್ರಶ್ನೆಗಳು ಕೇಳಬೇಕೋ, ಏನೆಲ್ಲ ಮಾಡಿಸ್ಬೇಕೋ ಅದನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ಮಾಡಿಸ್ತಿದ್ದಾರೆ. ಅದರಲ್ಲೂ ವಿನಯ್ ಆಡ್ತಿರೋದು ನೋಡ್ತಿದ್ರೆ ಅವನ್ನಲ್ಲಿ ಜರ್ಜಾಗಿ ಕೂರಿಸಿರೋದು. ಆದರೆ ಪಾಪ ಅವನ್ನೇ ಬಿಗ್ ಬಾಸ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಸುದೀಪ್ ಅವರು ಈ ರೀತಿ ನಡೆಸ್ಕೊಡಲ್ಲ. ವೀಕೆಂಡಲ್ಲಿ ಒಂದು ಕಡೆ ಸುದೀಪ್ ಅವ್ರ ಥರ ಆ್ಯಕ್ಟಿಂಗು ಮಾಡೋಕ್ಕೆ ಹೋಗ್ತಿದ್ದಾನೆ. ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಅವನು ಆಡ್ತಿದ್ದ ರೀತಿ ನೋಡ್ತಿದ್ರೇ ಆಗ್ತಿರ್ಲಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೇ ಜನಗಳು ಏನೇನೆಲ್ಲ ಹೇಳಿದ್ರು. ಆಚೆ ಬಂದಮೇಲಾದರೂ ಬದಲಾಗಿರ್ತಾರೆ ಅಂದ್ಕೊಂಡ್ವಿ. ಅದು ಇನ್ನೂ ಡಬಲ್ ಆಗಿದೆ, ಸ್ವಲ್ಪ ಓವರು ಆಗೈತೆ. ಸುದೀಪ್ ಅವ್ರು ನೋಡಿ ಎಷ್ಟು ನಗಿತಾ ಇರ್ತಾರೋ, ನಾನೇ ಈ ಥರ ಮಾಡಲ್ವಲ್ಲ, ಇವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ. ಈಗ ಸದ್ಯಕ್ಕೆ ಒಂದಷ್ಟು ಜನನ ಸೆಲೆಕ್ಟ್ ಮಾಡಿದ್ದಾರೆ. ಇವ್ರಿಗೆ ಇಷ್ಟ ಬಂದಂಗೆ ಮಾಡಿಸ್ಬಿಟ್ಟು ಇವ್ರಿಗೆ ಯಾರು ಇಷ್ಟ ಆಗಿದಾರೋ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆಗೊಂದಷ್ಟು ಜನ ವಿನಯ್ನೂ ಇಷ್ಟಪಡೋರಿದ್ರು ಬಿಗ್ ಬಾಸ್ ಮನೆ ಒಳಗಡೆ. ಈಗ ಅವರೆಲ್ಲ ಇವ್ನು ಗೆಲ್ಲದೇ ಇರೋದೇ ಒಳ್ಳೇದಾಯ್ತು ಅಂತ ಅಂದ್ಕೊಂಡಿರ್ತಾರೆ. ಕಾರ್ತಿಕ್ ಯಾಕೆ ವಿನ್ ಆದ ಅಂತಲೂ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ನೋಡೋಣ ಇನ್ನು ಮುಂದೆ ಏನೇನು ಮಾಡ್ತಾರೆ ಅಂತ. ನಿಮಗೆ ಇವ್ರು ಮಾಡ್ತಾ ಇರೋ ರೀತಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.